ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನ ಏನು ಹೇಳಿದ್ರು ಅನ್ನೋದನ್ನು ನೋಡಿದ್ವಿ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಜಾತಿ ಗಣತಿಯ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಕೇಳಿದೆ. ಅರಮನೆ ನಗರಿ ಮೈಸೂರಿನಲ್ಲಿ ಜಾತಿ ಗಣತಿ ಆಗಿದೆಯಾ, ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಜನ ಉತ್ತರಿಸಿದ್ದಾರೆ. ಮನೆ ಮನೆಗೆ ಹೋಗಿ ಗಣತಿಯನ್ನ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಮೈಸೂರಿನ ಕೆಲ ಭಾಗಗಳಲ್ಲಿ ಮಾತ್ರ ಗಣತಿ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಮೈಸೂರಿನಲ್ಲಿ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಲ್ಲ, ಜನ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಸರ್, ನಿಮ್ಮ ಮನೇಲಿ ಜಾತಿ ಗಣತಿ ಮಾಡಕ್ಕೆ ಯಾರಾದ್ರೂ ಇಲ್ಲ ಸರ್, ಖಂಡಿತ ಯಾರು ಫ್ಯಾಮಿಲಿ ಇಲ್ಲ. ಮನೆ ಹತ್ರನೇ ಬಂದಿಲ್ಲ, ಫ್ಯಾಮಿಲಿಗೂ ಬಂದಿಲ್ಲ, ನಮ್ಮ ಏರಿಯಾದಲ್ಲಿ ಎಲ್ಲೂ ಅವ್ರನ್ನ ನೋಡಿಲ್ಲ ಜಾತಿ ಗಣತಿ. ಇಲ್ಲ ಸರ್, ನಮ್ದು ನೇತಾಜಿ ನಗರ ನರಸೀಪುರ ರೋಡಲ್ಲಿ ಮನೆಗೂ ಬಂದಿಲ್ಲ, ನಮ್ಮ ಲೇಔಟ್ಗೂ ಬಂದಿಲ್ಲ. ನಮ್ಮ ಲೇಔಟ್ 185 ಮನೆಗಳಿದೆ, ಒಬ್ಬರು ಬಂದಿಲ್ಲ, ಯಾರು ಬಂದಿಲ್ಲ. ವಿಚಾರ ತಿಳಿಸಿಲ್ಲ. ನಾವು ಯಾರಿಗೂ ನಮ್ಮ ಒಂದು ಅಂಕಿಅಂಶನ ಕೊಟ್ಟಿಲ್ಲ. ಅವರು ನಮ್ಮ ಫ್ಯಾಮಿಲಿಗೂ ಯಾರಿಗೂ ಬಂದಿಲ್ಲ. ನಾವು ಗ್ರಾಮಾಂತರದವರು, ನಂಜನಗೂಡು ತಾಲೂಕು ಕುಪ್ಪರವಳ್ಳಿ, ನಮ್ಮ ಗ್ರಾಮಕ್ಕೂ ಯಾರು ಬಂದಿಲ್ಲ. ನಾವು ಜಮೀನಿನ ಸರ್ವೆ ಮಾಡಿಸಿದ್ದೀವಿ. ಸರ್, ಯಾರು ಬಂದಿಲ್ಲ ಸರ್. ಇದೆಲ್ಲ ಅವೈಜ್ಞಾನಿಕ. ಒಂದು ಜಾತಿ ಮೇಲೆ ಎತ್ಕಟ್ಟಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನ್ ಒಂದು ಬೇರ್ಪಡ ಮಾಡಕ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಬಂದಿದ್ದಾರೆ ಸರ್? ಯಾರು ಬಂದಿಲ್ಲ, ಬರೀ ಸುಳ್ಳು. ಅದು ಹೆಂಗ್ ಮಾಡಕ್ ಹೊರಟಿದಾರೋ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ಈ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಾನು ಈ ಪೇಪರಲ್ಲಿ ನೋಡಿದ ತಕ್ಷಣ ಮನೇಲಿ ಕೇಳಿದೆ, ಬಂದಿಲ್ಲ ಜಾತಿ ಗಣತಿಗಿಂತ? ಯಾರು ಬಂದಿಲ್ಲ. ನಿಮ್ಮ ಏರಿಯಾಗೆ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ಇದು ಕ್ಯಾಸ್ಟ್ ಸೆನ್ಸಸ್ಸು ಇಲ್ಲಿಗಲ್ ಅಂತ ನಾನು ಹೇಳ್ತೀನಿ. ಹೊರದೇಶದಿಂದ ಅಕ್ರಮವಾಗಿ ನುಸುಳಿರೋರ ಭಾರತದಲ್ಲಿ ಸೆನ್ಸಸ್ ಯಾರೂ ಬಂದಿಲ್ಲ ಸರ್. ಇಲ್ಲಿವರೆಗೂ ಯಾರೂ ಬಂದಿಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ವಟಾರದಲ್ಲಿ ಯಾರೂ ಬಂದಿಲ್ಲ. ಏರಿಯಾಗೂ ಬಂದಿಲ್ಲ ಸರ್, ಎಲ್ಲೂ ಕೇಳಿಲ್ಲ. ನಮ್ಮ ಏರಿಯಾ ಮನೆಗೆ ಯಾರು ಬಂದಿದ್ದಾರೆ ಸರ್? ನಮ್ಮ ಇದ್ರಲ್ಲಿ ಬಂದ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ ಸರ್. ಯಾವ ಏರಿಯಾದಲ್ಲಿ? ನಮ್ಮದು 65ನೇ ವಾರ್ಡು. ಅಲ್ಲಿ ಬಂದು ಅಲ್ಲಿ ಮಾಡಿದ್ದಾರೆ ಸರ್. ಅಲ್ಲಿ ತಾವು ಬರ್ಸಿದ್ದೀರಾ? ತಾವು ಬರ್ಸಿದ್ದೀವಿ. ಅಂದ್ರೆ ನಿಮ್ಮ ಇಡೀ ಏರಿಯಾಗೆ ಬಂದಿದ್ದಾರೆ? ಇಡೀ ಏರಿಯಾಗೆ ಬಂದಿದ್ದಾರೆ ಸರ್. ಯಾವ ಏರಿಯಾ ಅಂದ್ರೆ? 65ನೇ ವಾರ್ಡು. 65ನೇ ವಾರ್ಡ್ ಅಂದ್ರೆ ಶ್ರೀರಾಮ್ಪುರ. ಅಲ್ಲಿ ಸಂಪೂರ್ಣವಾಗಿ ಬಂದು ಯಾವ ಆಯ್ತು, ಅದು ಹೆಚ್ಚು ಕಡಿಮೆ ಒಂದು 2 ವರ್ಷದ ಹಿಂದೆನ ಬಂದ್ ಮಾಡಿದ್ದಾರೆ ಸರ್. 2 ವರ್ಷದಿಂದ ಬಂದ್ಬಿಟ್ಟಿದ್ದಾರೆ ಸರ್. ಈಗ ತಮ್ಮ ಏರಿಯಾಗೆ ಯಾವ ಥರ ಜಾತಿ ಗಣತಿ ಮಾಡಕ್ಕೆ ಬಂದಿದ್ದೀರಾ, ಬರ್ಸಿದ್ದೀರಾ ಸರ್? ಎಲ್ಲ ಬಂದಿದ್ದಾರೆ, ಹೆಸರು ಬರೆಸಿದ್ದೀವಿ. ತಾವು ಯಾವ ಏರಿಯಾ? ಅಶೋಕಪುರಂ ಬಂದು ಬರ್ಸಿದಾರಾ? ಬರ್ಸಿದ್ದೀವಿ. ಯಾವಾಗ ಬಂದಿದ್ರು ಸರ್? ಸರ್ ಆಯಿತು, ತುಂಬ ದಿನಗಳಾಯಿತು. ಬಂದವ್ರೆ, ಬಂದು ಎಲ್ಲ ಮನೇಲಿ 8 ಜನ ಇದ್ದಾರೆ, ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ನಿಮ್ಮ ಜಾತಿ ಎಲ್ಲದೂ ಕೂಡ ಬರ್ತೀವಿ? ಎಲ್ಲ ಬರ್ಸಿದ್ದೀವಿ, ಖಂಡಿತವಾಗಿ ಬರ್ಸಿದ್ದೀವಿ. ಆದರೆ ಏನಂದರೆ, ಅದೇ ಯಾರು ಗೊತ್ತ, ಮನೇಲಿ ಎಲ್ಲರೂ ಇರೋದಿಲ್ಲ. ಇಲ್ಲದಿರೋರು ಹೇಳ್ತಾರೆ ನಾವು ಬಂದೇ ಇಲ್ಲ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಮನೆ ಇರೋರಿಗೆ ಗೊತ್ತಿರುತ್ತೆ. ಒಟ್ಟು ನಿಮ್ಮ ಏರಿಯಾಗೆ ಬಂದಿದ್ರು, ಖಂಡಿತ ಬಂದಿದ್ರು. ಜಾತಿ ಗಣತಿ ಮಾಡಿ ಎಲ್ಲ ಆಗಿದೆ, ಇದು ರಿಪೋರ್ಟ್ ಬಿಡ್ಬೇಕು ಸರ್. ಅದು ರಿಪೋರ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ಕೂಡ. ಯಾವಾಗ ಬಂದಿದ್ರು ತಮ್ಮ ಏರಿಯಾಗೆ? ವರ್ಷ ಆಗಿದೆ, 2 ವರ್ಷ ಆಗಿದೆ. 2 ವರ್ಷ